ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈ ಡೇ ಪೂರ್ತಿ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಎಷ್ಟು ಚೆನ್ನಾಗಿದೆ ಅವ್ರ ಮನೆ ಸುತ್ತ ನೋಡಿ ಗೈಸ್, ಫುಲ್ ಗ್ರೀನರಿ. ಕಾಡು ಮಧ್ಯ ಮನೆಯನ್ನು ಕಟ್ಟಿದ್ದಾರೆ ನೋಡಿ. ಎಲ್ಲಿ ನೋಡಿದರೂ ಹಸಿರು ಹಸಿರು, ಹಸಿರೇ ಉಸಿರು ಅನ್ನಂಗೆ ಒಂದು ರಾಶಿ ಹಸಿರು ಇಲ್ಲಿ ಸುತ್ತ, ಮನೆ ಸುತ್ತ. ಗೈಸ್, ಇವತ್ತಿನ ತಿಂಡಿ ಬೇಸ್ಲಕ್ಕಿ ಅಂತೆ. ಇದು ಏನು ತಿಂಡಿನೋ ನಾನು ತಿಂದಿರಲಿಲ್ಲ. ಸುಪ್ರಿಯಾ ಕಾಲೇಜಿಗೆ ತರೋರು ಅಷ್ಟೇ. ಬಟ್ ಈ ತಿಂಡಿಗಳನ್ನ ನಾವು ಜಾಸ್ತಿ ಮಾಡಲ್ವಲ್ಲ, ಎಲ್ಲ ಡಿಫ್ರೆಂಟ್ ತಿಂಡಿ ಇವ್ರ ಮನೇಲಿ. ಗೈಸ್, ನಾವಿವಾಗ ಸುಪ್ರಿಯಾ ಅವರು ಜೋಳ ಹಾಕಿಸ್ತಾ ಇದ್ರು, ಸೊ ಅಲ್ಲಿಗೆ ಬಂದಿದ್ದೀವಿ. ಜೋಳ ಹೇಗೆ ಹಾಕ್ತಾರೆ ಅಂತ ನಾನು ನಿಮಗೂ ತೋರಿಸ್ತೀನಿ. ನಾನೇ ಯಾವತ್ತೂ ನೋಡಿರಲಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮಿಸ್ ಸುಪ್ರಿಯಾ ಅವ್ರಿಗೆ ಛತ್ರಿ ಮಾಡಿಸೋದೇ ಕಷ್ಟ ಆಗಿದೆ. ಎಷ್ಟು ದೊಡ್ಡ ಹುತ್ತ ನೋಡಿ ಗೈಸ್. ನಾನು ಸುಬ್ರಹ್ಮಣ್ಯಕ್ಕೆ ಬೇರೆ ಹೋಗಿಲ್ಲ. ಇಲ್ಲಿ ಆವಿರುತ್ತಾ ರೀ? ಇಷ್ಟು ದೊಡ್ಡ ಹುತ್ತದಲ್ಲಿ ಆವಿರಲ್ವಾ? ಕೇಳತ್ತಪ್ಪ ಫ್ರೆಂಡ್ಸ್, ನಂಗೆ ಡೌಟ್ ಇತ್ತು, ಕೇಳಿದ್ನಪ್ಪ. ಇಲ್ಲಿ ಕುದ್ಲಿ, ನೀವು ನಂಗೆ ಹಿಂದೆಯಿಂದ ಛತ್ರಿ ಹಿಡ್ಕೊಂಡು ಬನ್ನಿ, ನಾನು ಹಿಂಗೆ ಹಾಕೊಂಡು ಹೋಗ್ತೀನಿ ನೋಡಿ ಗೈಸ್. ಈ ಥರ ಏನಿದು ಜೋಳ ಹಾಕೋದು. ಅಂಕಲ್ ವೆರೀಸ್ ಅಂಕಲ್. ನಾನು ಚಿಕ್ಕೋದ್ರಿಂದನು ಈ ಥರ ಹೊಲ ತೋಟ ಗದ್ದೆ ಅಂತೆಲ್ಲ ಓಡಾಡಿ ಸಿಕ್ಕಾಪಟ್ಟೆ ಕಡಿಮೆ. ಹೊಸದಾಗಿ ರೇರ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಇವಾಗಲೇ ಚೆನ್ನಾಗಿದೆ ಗೈಸ್, ಚಪ್ಪಲಿ ಬಿಚ್ಚಿ ನಡೀತಾ ಇದ್ರೆ. ಜೀವನ ತುಂಬ ಯಾವುದು ಏನು ಮಾಡ್ತಾ ಇದ್ದಾರೆ? ಗೈಸ್, ರೈತರ ಜೀವನ ತುಂಬ ಕಷ್ಟ ಆಯಿತು. ಅವರೆಲ್ಲರೂ ಆಗ್ತಾ ಇದ್ದಿದ್ದನ್ನ ನೋಡಿ ನನಗೂ ಆಸೆ ಆಯಿತು. ಒಂದು ಸತಿನಾದರೂ ಇದನ್ನು ನಾನು ಟ್ರೈ ಮಾಡಬೇಕು, ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ನಾನು ಒಂದು ಬೌಲ್ ಇಸ್ಕೊಂಡು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ಸುಪ್ರಿಯಾ. ಇದು ಹಾಕಿದ ಮೇಲೆ ನನಗೆ ಗೊತ್ತಾಯಿತು ಗೈಸ್, ರೈತರ ಜೀವನ ತುಂಬ ಅಂದರೆ ತುಂಬ ಕಷ್ಟ ಇದೆ. ಆ ಬಿಸಿಲಲ್ಲಿ ಬರೀ ಕಾಲಲ್ಲಿ ಓಡಾಡಿಕೊಂಡು ಹಾಕೋದು ಇಂಪಾಸಿಬಲ್. ನನ್ನ ಪ್ರಕಾರ ಹೇಗಂದರೆ, ಕಷ್ಟ ಅಂತ ಅಂದರೆ ಮನೇಲಿರೋ ಕೆಲಸ ಮುಗಿಸಿ ಜಸ್ಟ್ ಕಾಲೇಜ್ಗೆ ಹೋಗಿ ಬರೋದೇ ಸುಸ್ತಾಗ್ಬಿಡುತ್ತೆ ನನಗೆ. ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಜನಗಳು, ಹೊಲದಲ್ಲೂ ಕೆಲಸ ಮಾಡಿ ಮನೆಗೆ ಹೋಗಿ ತುಂಬ ಜನಗಳಿಗೆ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲನೂ ಮಾಡ್ತಾರೆ. ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋನ ನೀವು ಯಾರಾದ್ರು ರೈತರು ನೋಡ್ತಾ ಇದ್ದರೆ, ನಿಮ್ಮ ಕೆಲಸಕ್ಕೆ ನೀವು ಮಾಡ್ತಾ ಇರೋ ಬೆಳೆಗೆ ಅನ್ನೋದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಗೈಸ್. ರೈತರ ಜೀವನ ತುಂಬ ಅಂದರೆ ತುಂಬ ಕಷ್ಟ. ರೈತರು ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ರೈತರು, ಫಾರ್ಮರ್ಸ್ ಅಂತ. ಇಷ್ಟು ವರ್ಷದಿಂದ ಈ ಥರ ಯಾವುದು ಗದ್ದೆ ಹೊಲ ಜಮೀನು ಅಂತ ಓಡಾಡ್ದಲೇ ಇರೋಳು ಇವತ್ತು ನಾನು ಜೋಳ ಹಾಕೋಣ ಅಂತ ಬಂದಿದ್ದೀನಿ ಗೈಸ್. ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಹಾಕಿದ ತಕ್ಷಣ ನನಗಂತೂ ಬೆವ್ರು ಇಳ್ದೋಯ್ತು. ಇಷ್ಟು ವರ್ಷದಿಂದ ಯಾವತ್ತೂ ಈ ಥರ ಜಮೀನು ಕೆಲಸ ಎಲ್ಲ ಮಾಡಿದವಳಿ ಎಲ್ಲ ನಾನು ಒಂಥರ ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಸುಪ್ರಿಯಾ ಕಮಾನ್ ಇಲ್ಲೊಳ್ಳೆ ಜಾರ್ಗುಪ್ಪೆ ಇದ್ದಂಗೆ ಐತೆ. ಜಾರಿ ಹೆಂಗಂದ್ರೆ ನೋಡಿ, ಈಗ ತಲೆಗೆ ಚುಚ್ಚಿದ್ನಾ? ಸಾರಿ, ಹಿಡ್ಕೊಳ್ಳಿ ಛತ್ರಿ. ಇದು ನಮ್ಮ ತೋಟ ಕಾಫಿ. ಆದರೆ ಕ್ಲೀನ್ ಮಾಡಿಲ್ಲ, ಎಲ್ಲ ಬಂದಾಯ್ತು. ಕ್ಲೀನ್ ಮಾಡಿಸ್ತಾರೆ. ಸುಪ್ರಿಯಾನೇ ಡೈಲಿ ಬಂದು ಕ್ಲೀನ್ ಮಾಡೋದು ಗೈಸ್. ಸಂಜೆನ ಒಂದು ಸ್ವಲ್ಪ ಸಣ್ಣ ಆಗ್ಬೇಕಂತೆ. ಡೈಲಿ ಅವರೇ ಕಿತ್ಬಿಟ್ಟು ಹೋಗ್ತಾರೆ ಅನ್ಕೊಂಡು ಕೀಳ್ಸಿರ್ಲಿಲ್ಲ.
ಬಾರಮ್ಮ ಎಲ್ಲಿಗೆ ಹೋಗ್ತಿದ್ಯಾ ಅಡ ಕೇಳು. ಹಳ ಹಳ ಅಂದ್ರೇನು? ಏನು ಗೊತ್ತಿಲ್ಲ ಮಾಡಿಲ್ಲ, ಸಣ್ಣ ಆಗ್ಬೇಕಂತೆ. ನಾವು ಡಯಟ್ ಮಾಡ್ಬಿಟ್ಟು ಸಣ್ಣ ಆಗ್ತೇನೆ. ಅಯ್ಯೋ ನಿಮ್ ಡಯಟ್ ಮಾಡೋದು ಅಂದ್ರೆ ಇಲ್ಲೊಂದ್ ದಿನ ಕೆಲಸ ಮಾಡೋದು ಅಂದ್ರೆ ನಿಜ ಗೈಸ್, ಬೆವ್ರು ಹಿಡ್ದೋಯ್ತು ನನಗಂತೂ. ಈ ಆಂಟಿಗೆ ಹುಷಾರಿಲ್ದಲೇ ಇರೋ ಕಾರಣ ಅವರೇ ಸಾಂಬಾರ್ ಕೂಡ ಮಾಡ್ತಾ ಇದ್ದಾರೆ. ತರಕಾರಿ ಸಾಂಬಾರ್ ಇವತ್ತು ಸುಪ್ರಿಯಾ ಅವರ ಮನೆಯಲ್ಲಿ ಊಟ. ಮ್ಯಾಗಿ ರೆಡಿಯಾಗಿದೆ. ನಂಗೆ ನಿನ್ನೆಯಿಂದನೂ ಕ್ರೇವಿಂಗ್ಸ್ ಆಗ್ತಾ ಇತ್ತು ಮ್ಯಾಗಿ ತಿನ್ಬೇಕಂತ. ಇವತ್ತು ಫುಲ್ ಖುಷಿ ಆಗ್ತಿದೆ ಮೀಟಿಂಗ್ ಮ್ಯಾಗಿ ನಾವು. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ. ರೆಡಿಯಾಗಿದೆ ಗೈಸ್, ಚೆನ್ನಾಗಿದೆ ಟೇಸ್ಟು. ತಿನ್ನಿಸ್ತಾ ಇದ್ದಾರೆ, ನಾನಂತೂ ಕೂತ್ಕೊಂಡು ತಿಂತಾ ಇದ್ದೀನಿ. ಬರೀ ತಿನ್ನೋದೇ ಕೆಲಸ ಆಗೋಯ್ತು ಮನೆಗೆ ಬಂದು. ಕರ್ಕೊಂಡು ಹೊರಗೋಗೋಣ ಅಂತ ಹೊರಡ್ತಾ ಇದ್ದೀವಿ. ಯಾವುದೋ ತೋಟಕ್ಕೆ ಕರ್ಕೊಂಡು ಹೋಗ್ತಾರಂತೆ, ಮತ್ತೆ ತೋಟದಲ್ಲಿ ಒಂದು ಒಳ್ಳೆ ಫೋಟೋ ಶೂಟ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಬರೀ ತೋಟಕ್ಕೆ ಹೋಗಿ ಮನೆಗೆ ಬರೋದು ಮಾತ್ರ ಇರೋದಿಲ್ಲ, ಮನೆಗೆ ಬಂದು ಮತ್ತೆ ಎಲ್ಲಿಗೋ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಂಡವರೆಗೂ ನೋಡಿ. ಯಾಕೆ ನಿಮಗೆ ಗೊತ್ತಿಲ್ವಾ ಎಲ್ಲಿಗೆ ಹೋಗ್ತೀವಂತ? ಗೊತ್ತಿಲ್ಲ. ಇವ್ರಿಗೂ ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ಲ ಅಲ್ವಾ? ನೀವು ಈ ವ್ಲಾಗ್ನ ಎಂಡವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಅಡಿಕೆ ಮರ, ಈ ಅಡಿಕೆ ಮರ 70 ವರ್ಷ ಇರುತ್ತಂತೆ ಗೈಸ್, ನನಗೂ ಗೊತ್ತಿರಲಿಲ್ಲ, ಅಂಕಲ್ ಹೇಳಿದ್ದು. ಎಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನಂಗೆ ಮಾಡ್ಕೊಂಡಿದ್ದಾರೆ ಇವ್ರ ತಲೆ ಉಪಯೋಗಿಸಿ. ನಾವಿವತ್ತು ಇಲ್ಲಿಗೆ ಹೋಗ್ತಾ ಇರೋ ಕಾರಣ ಸುಪ್ರಿಯಂಗೆ ತುಂಬ ದಿನದಿಂದ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಬೇಕಂತ ಆಸೆ ಇತ್ತಂತೆ. ಸೊ ಸುಪ್ರಿನ ಆಸೆ ಫುಲ್ಫಿಲ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ಕಾಸ್ಟ್ಯೂಮ್ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಕೂಲ್ ಆಗಿದೆ ನೋಡಿ ಗೈಸ್, ವೆದರು ತಂಪು ಗಾಳಿ, ಚೂರು ಬಿಸಿಲಿಲ್ಲ. ಸುತ್ತ ನೋಡಿದ್ರು ಹಸಿರೆ, ಎಲ್ಲಿ ನೋಡಿದ್ರು ಗ್ರೀನ್ 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 ಅನ್ನಂಗಿದೆ. ನನಗೆ ನಾ ಮನೇಲಿ ಇದ್ದು ಲೈಕ್ ಸಿಟಿಲೇ ಜೀವನ ನೆಡ್ಸಿ ಒಂದು ಬ್ರೇಕ್ ಅನ್ನೋದು ಬೇಕಿತ್ತು. ಇವಾಗ ಒಂದು ಸೂಪರ್ ಆಗಿರೋ ಬ್ರೇಕ್ ತಗೊಂಡಿದ್ದೀನಿ ನೋಡಿ. ಎನ್ವಿರಾನ್ಮೆಂಟ್ ಮಾತ್ರ ಮಸ್ತಾಗಿದೆ. ನೀವು ಈ ಥರ ಹಳ್ಳಿಲಿದ್ದು ಆ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದೆ ಕಮೆಂಟ್ ಹಾಕಿ ತಿಳಿಸಿ, ಯಾರ್ಯಾರು ಹಳ್ಳಿಲಿದ್ದು ಈ ಥರ ಎನ್ವಿರಾನ್ಮೆಂಟ್ನ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಇವಾಗ ಹೋಗೋಣ ಬನ್ನಿ. ಕ್ಯಾಮರಾಗಳು ಅಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಆ ಕಡೆ ಫುಲ್ ನಮ್ಮದೇ. ಓಕೆ, ಇದೆಲ್ಲ ಸಮರ್ಥಣ್ಣವ್ರ ಶುಂಠಿ, ಇದು ಸಮರ್ಥಣ್ಣವ್ರದ್ದು, ಅದು ಅಡಿಕೆ ಗಿಡಗಳು ಸಮರ್ಥಣ್ಣವ್ರದ್ದು. ಮಳೆ ಬರುವ ವಾತಾವರಣ. ಇವತ್ತು ಬೇರೆ ಛತ್ರಿ ತಂದಿಲ್ಲ ಗೈಸ್, ಏನು ಕರ್ಮನೋ ಗೊತ್ತಿಲ್ಲ. ಹೆಂಗೆ ಗೈಸ್ ಫೋಟೋ ಶೂಟಿಗೆ ರೆಡಿ ಆಗ್ತಾ ಇದ್ದೀವಿ ಬ್ರೋ. ನಮ್ಮ ಲುಕ್ ಹೆಂಗೆ ಕಾಣಿಸ್ತಿದೆ ಅಂತೇಳಿ ಗೈಸ್. ಈಗ ತಲೆಗೆ ಈ ತರ ಪೇಟ ಕಟ್ಕೊಳ್ಳೋದು ಹೆಂಗೆ ಅಂತ ನಮ್ಮ ಸುಪ್ರಿಯಾ ಹೇಳ್ಕೊಡ್ತಾರೆ. ನೀವೆಲ್ಲರೂ ದಯವಿಟ್ಟು ಕಲ್ತ್ಕೊಳ್ಳಿ. ಸಂಜು ತಡೀರಿ, ಯಾಕಮ್ಮ ಹಿಂಗ ಹತ್ರಗೂ ಸಂಜು ತರ ಆಡ್ತೀಯ? ಸರಿ ಗೈಸ್, ಬೇಗ ನೋಡ್ಬಿಡಿ ನಮ್ಮ ಪೇಟನ, ಇಲ್ಲ ಅಂದ್ರೆ ಅದು 5 ನಿಮಿಷಕ್ಕೆ ಉದ್ರೋಗುತ್ತೆ. ಒಂದೊಂದು ಆಲ್ರೆಡಿ ಉದ್ರೋಗ್ತೈತಿ ಸುಪ್ರಿಯಾ. ಹೋಯ್ತು. ಛೇ, ಒಬ್ರದ್ದು ಸರಿ ಮಾಡಿದ್ರೆ ಇನ್ನೊಬ್ರದ್ದು ಕಿತ್ತೋಗುತ್ತೆ. ಹೆಂಗೆ ನಮ್ಮ ಐಡಿಯಾ? ಫೈನಲ್ ಆಗಿ ನನ್ನ ಔಟ್ಲುಕ್ ಹೀಗಿದೆ ನೋಡಿ. ಈ ಥರ ಕಾಣಿಸ್ತಾ ಇದ್ದೆ. ಅವತ್ತು ತುಂಬ ಅಂದರೆ ತುಂಬ ಕಾಮಿಡಿಯಾಗಿ ಮಾತಾಡ್ಕೊಂಡು ಆಟ ಆಡ್ತಾ ಇದ್ವಿ. ಗಾಳಿ ಊರಲ್ಲಿ ಯಾಕಿಲ್ಲ. ಸುಪ್ರಿಯನ್ ರೀಲ್ಸ್ ಮಾಡೋಣ, ಆಫ್ ಮಾಡಿ ಸರ್. ತಲೆ ಕೂರ್ತಾ ಇಲ್ಲ, ಏನಿಲ್ಲ. ಈ ಸುಪ್ರಿಯನ್ ಕಾಟ ಬೀಳಕ್ ಆಗ್ತಾ ಇಲ್ಲ ನಂಗೆ ಅವಾಗ್ಲಿಂದ. ಲುಂಗಿ ತಲೆ ಮೇಲೆ ಹಾಕಿರೋ ಲುಂಗಿ ಕಾಣಿಸ್ತಾ ಆಗಿದ್ದೀವಿ, ಹಂಗಾಗಿ ನಾನು ಸಂಜು
ಇವಾಗ ನಮ್ಮ ಸುಪ್ರಿಯಾ ಹೇಗೆ ಬರ್ತಾರೆ ನೋಡಿ ಗೈಸ್. ಅಬ್ಬಬ್ಬಬ್ಬ ಸೇಮ್ ದನ ಕಾಯ ಹುಡುಗಿ ಥರನೇ ಇಲ್ವಾ? ಸುಪ್ರಿಯಾ ಹೇಗೆ ಕಾಣ್ತಿದ್ದಾರೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇವಾಗೆಲ್ಲ ಪ್ಯಾಕಪ್ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೂ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಮನೆಗೆ ಹೋದ್ಮೇಲೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀವಿ, ಏನು ಮಾಡಬೇಕಂತ ನೋಡೋಣ. ಏನು ಆ ಪ್ಲ್ಯಾನ್ ಅಂತ ನಿಮಗೂ ಗೊತ್ತಾಗುತ್ತೆ. ಈ ಬ್ಲಾಗ್ನ ಎಂಡವರೆಗೂ ನೋಡ್ತಾ ಇರು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ಲೀಸ್. ಹಾಕಿಕೊಳ್ಳುವುದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡೋದೊಂದೇ ಬಾಕಿ. ಮೆಹಂದಿ ಔಟ್ಲುಕ್ ಹೇಗೆ ಕಾಣಿಸುತ್ತೆ ಫೈನಲ್ ಆಗಂತ ನಿಮಗೂ ತೋರಿಸ್ತೀನಿ ಗೈಸ್. ನಾನಿವತ್ತು ಸುಪ್ರೀಂಗೆ ಪೊಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಂಧ್ರ ಸ್ಪೆಷಲ್. ನಿಮ್ಗೆ ಜಾರು ಚೆನ್ನಾಗಿ ರುಬ್ಬುತ್ತೆ ಅನ್ನಂಗಿದ್ರೆ ಹಂಗೆ ಹಾಕಿ, ಇಲ್ಲಾಂದ್ರೆ ಹೆಚ್ಚಿಬಿಟ್ಟು ಹಾಕಿ. ನಗುನ ಬೇಕು ಇಲ್ಲ ಸುಪ್ಪಿ 2 ಮಸಾಲೆಗೆ 1 ಒಗ್ಗರಣೆಗೆ ಇಲ್ಲೇ ಏನು ಖಾರ ಪುಡಿ ಮೇಲೆ ಡಿಪೆಂಡ್ಸ್ ಇರುತ್ತೆ. ನಮ್ಮನೆ ಖಾರ ಪುಡಿ ಬೇರೆ, ನಿಮ್ಮ ಮನೆಗೆ ಬೇರೆ ಅಲ್ವಾ? ಬೇರೆ ಆದರೆ ಸ್ವಲ್ಪ ಟೇಸ್ಟ್ ಬೇರೆ ಆಗ್ಬೋದು. ನೀವು ಹಿಂಗೆ ಮಾಡೋದಾ? ಆ ಖಾರ ಪುಡಿನ ಸಾಂಬಾರ್ ಪುಡಿ ಮಿಕ್ಸ್ ಮಾಡ್ತೀವಿ. ಈ ಸಾಂಬಾರ್ ಪುಡಿ ಮಿಕ್ಸ್ ಮಾಡಲ್ವಲ್ಲ. ರೊಟ್ಟಿ ಒತ್ತ ಮಿಷಿನು ನೋಡಿ ಈ ಥರ ಇದೆ. ಸುಪ್ರಿಯಾ ಇವಾಗ ನನಗೆ ರೊಟ್ಟಿ ಒತ್ತಿ ಕೊಡ್ತಾರೆ. ಹೇಗೆ ಹಾಕೋದಂದರೆ ಈ ಥರ ಒಂದು ಕವರ್ ಇಟ್ಕೊಂಡು ಅದ್ರ ಮೇಲೆ ಹಿಟ್ಟನ್ನ ಇಟ್ಟು ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಲೂಸ್ ಮಾಡಿಕೊಂಡು ಅದ್ರ ಸಂದಿ ಹಿಟ್ಟು ಸ್ವಲ್ಪ ಲೂಸ್ ಮಾಡಬೇಕು, ಟೈಟ್ ಮಾಡಬೇಕು. ಈ ಥರ ಚೆನ್ನಾಗಿ ಟೈಟ್ ಮಾಡಿದ ಮೇಲೆ ರೊಟ್ಟಿ ಸಿದ್ಧವಾಗಿರುತ್ತದೆ. ತೆಗೀರಿ. ಇಷ್ಟೇ, ಸೂಪರ್ ಡೂಪರ್ ರೊಟ್ಟಿ ರೆಡಿ. ರುಚಿ ರುಚಿ ರೊಟ್ಟಿ ಮಾಡಿಕೊಟ್ರು ಸುಪ್ಪಿ. ತಿಂದು ತೇಗದೆ ನಾನಿನ್ನ. ನೋಡಿ ಎಷ್ಟು ಚೆನ್ನಾಗಿದೆಯಾ ರೊಟ್ಟಿ. ರೊಟ್ಟಿ ಮಿಷಿನಲ್ಲಿ ಮಾಡಿರೋಂಥ ರೊಟ್ಟಿ. ಹಿಯರ್ ದಿ ಔಟ್ಪುಟ್. ಹೆಂಗೆ ರೊಟ್ಟಿ ಮರದಲ್ಲಿ ಔಟ್ಪುಟ್ ಅಂತ ಇದ್ದೀನಿ. CS ಓದಿ ಔಟ್ಪುಟ್ ಅಂತ ಇದ್ದೀನಿ. ಫೈನಲ್ ಆಗಿ ನಮ್ಮ ರೊಟ್ಟಿ ಮತ್ತು ಪಪ್ಪು ಸಿದ್ಧವಾಗಿದೆ. ತಿನ್ನುವುದೊಂದೇ ಬಾಕಿ. ನೈಸ್. ಇದು ರೂಮು, ಅದು ಸ್ಟೋರ್ ರೂಮು, ಇದು ಗೊಂಬೆ, ನಾನು ಇದು ಗೂಬೆ, ಇದು ಸುಪ್ಪಿ. ದಿಸ್ ಇಸ್ ವಾಶ್ರೂಮ್. ಅಂಡೆ ಒಲೆ ತಾನೆ, ಒಳ್ಳೆ ಕಣ್ಕಣಲ್ವ. ಇದು ದೇವ್ರ ಮನೆ ಗೈಸ್. ಎಣ್ಣೆ ತಿಕ್ಕೊಂಡು ಎಣ್ಣೆ ಕುಟ್ಕೊಂಡು ಒಂದೇ ಮಕ್ಕಳು ಕೈ ಅಂದಾಗೆ ಗೊಂಬೆ ತಿಂಡಿ ತಿಂದೇನೆ. ಗೊಂಬೆ ಗೊಂಬೆ ಈ ಕಡೆ ಇದು ನೋಡ್ತಾನೆ ಇದ್ದೆ ಫೋನ್. ಒಲೆ ನೋಡಿ ಗೈಸ್, ಹಳೆ ಕಾಲದ ಒಲೆ.
ನಮ್ಮ ಗೊಂಬೆ. ಜನ ಜೊತೆ ನಗಡ್ ಹಂಗೆ ನಗ್ತಿದ್ದೀನಿ ನಾನು. ಎಲ್ಲ ಇಟ್ಸ್ ಆಲ್ ಮೇಡ್ ಬೈ ವುಡ್. ನೋಡಿ ಇದು ಸೀಮೆಣ್ಣೆ ದೀಪ. ಅದು ಇಲ್ಲಿ ನಂಗೆ ಗೊತ್ತು ಕಣ್ರಿ. ಗೊತ್ತಾ? ಪರವಾಗಿಲ್ಲ. ಇದು ಸೀಮೆಣ್ಣೆ ದೀಪ. ನಾನು ಚಿಕ್ಕದ್ರಲ್ಲಿ ಇದ್ದಾಗಿತ್ತು ನಮ್ಮ ಮನೇಲಿ. ಏನು ನನ್ನ ಗೊಂಬೆ ಥರ ಇದನ್ನೇನೋ ಅಷ್ಟೇ. ಟೇಬಲ್, ಇಟ್ಸ್ ಡೈನಿಂಗ್ ಟೇಬಲ್. ನಾವು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದು ಯಾವುದೋ ಗೊತ್ತಿಲ್ದಲೇ ಇರೋ ಊರಿಗೆ ನಡ್ಕೊಂಡು ಬಂದಿದ್ದೀವಿ. ಕಳ್ಳಳ್ಳಿ ಅಂತೆ ಊರ ಹೆಸರು. ನಗು ಬರ್ತಾಯಿದೆ ನನಗೇನೆ. ಇಲ್ಲೆಲ್ಲೂ ನೆಟ್ವರ್ಕ್ ಸಿಗ್ದಲೆ ಇಲ್ಲಿ ಬಂದು ಕೂತಿದ್ದೀವಿ ನೋಡಿ ಗೈಸ್. ಇದು ಯಾವುದೋ ಒಂದು ಕಟ್ಟೆ ಮೇಲೆ ಕೂತಿದ್ದೀವಿ. ಹಿಂದೆ ಎಲ್ಲ ಕಾಫಿ ಗಿಡಗಳು. ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ವಿಡಿಯೋ ಅಪ್ಲೋಡ್ ಆಗಲಿ ಅಂತ. 2 GB ಇದೆ. ಅದು ಯಾವ ಕಾಲಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇಷ್ಟೊತ್ತವರೆಗೂ ನಾನು ತೋರಿಸಿದ್ದು ಸುಪ್ರಿಯಾ ಅವರ ದೊಡ್ಡಮ್ಮನ ಮನೆ. ಫಸ್ಟು ಅವ್ರ ಎಂಟೈರ್ ಫ್ಯಾಮಿಲಿ ಅದೇ ಮನೆಯಲ್ಲಿತ್ತಂತೆ. ಇವಾಗೆಲ್ಲರೂ ಡಿವೈಡ್ ಆಗಿದ್ದಾರೆ. ನಾನಿವಾಗ ವಾಪಸ್ ಹಾಸನಿಗೆ ಹೋಗ್ತಾ ಇದ್ದೀವಿ. ನಾನು ಸುಪ್ರಿಯಾ ಅವ್ರ ಅಣ್ಣ ಡ್ರಾಪ್ ಮಾಡೋಕ್ಕಂತ ಬರ್ತಾ ಇದ್ದಾರೆ. ಆಲೂರವರೆಗೂ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು. ಆಲೂರಿಂದ ರೇಷ್ಮಲಕ್ಕೆಗೆ ನಾವು ಬಸ್ಸಲ್ಲಿ ಹೋಗಬೇಕು. ಇವ್ರ ಮನೇಲಿ ಇದ್ದಷ್ಟು ದಿನಾನು ನನ್ನ ಸಖತ್ ಚೆನ್ನಾಗಿ ನೋಡಿಕೊಂಡ್ರು. ಒಳ್ಳೆ ಬ್ರೇಕ್ ಸಿಕ್ತು ಅಂತಲೇ ಹೇಳ್ಬೋದು ಎಲ್ಲರದಿಂದನೂ. ಇವಾಗ ವಾಪಸ್ ಮನೆಗೆ ಹೋಗೋಕ್ಕಂತ ಬಸ್ ಹತ್ತಿ ಕೂತಿದ್ದೀವಿ. ಜಾಸ್ತಿ ಏನು ಟೈಮ್ ಆಗಲ್ಲ, 10 to 20 minutes ಅಷ್ಟೇ. ಸಿಟಿಲೇ ಇದ್ದು ಸಾಕಾಗಿ ಹೋಗಿತ್ತು. ಒಂದು ಲಾಂಗ್ ಬ್ರೇಕ್, ಸೂಪರಾಗಿರೋ ಬ್ರೇಕ್ ಸಿಕ್ತು ಅಂತಲೇ ಹೇಳ್ಬೋದು. ನನಗೆ ಮೈಂಡ್ ಸಖತ್ ರಿಫ್ರೆಶ್ ಆಯಿತು. ಅಲ್ಲಿ ಜಾಸ್ತಿ ನೆಟ್ವರ್ಕು ಇಲ್ದಲೇ ಇರೋ ಕಾರಣ ನಾವು ಫೋನ್ ಕೂಡ ಜಾಸ್ತಿ ನೋಡೋಕ್ಕಾಗಲ್ಲ ಅವ್ರ ಮನೇಲಿ. ಫೋನೆಲ್ಲನೂ ಸೈಡಿಗಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ತಾ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ ನಾನು ಟೈಮ್ನ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬರ್ತೀನಿ ಅಂತಲೂ ಹೇಳಿಲ್ಲ ನಾನು ನಮ್ಮ ಮನೆಯಲ್ಲಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬಂದಿದ್ದೀವಿ ಗಾಯ್ಸ್. ಇದೇ ನಮ್ಮ ಸುಂದರವಾದ ಮನೆ. ಒಳಗೆ ಹೋಗೋಣ. ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಿದ್ದಾರೆ ನೀವು ನೋಡಬಹುದು. ಬನ್ನಿ ಹೋಗುವ. ನಮ್ಮಪ್ಪ ಇಲ್ವೇನೋ ಏನ್ರಿ. ಬಾರ್ ಸುಪ್ಪಿ ಜನಗಳು ಕಂಡು ಇಟ್ಟಿದ್ರೆ ಮಾತ್ರ ನೋಡೋದು. ಗೇಟಾಗ ಹಾಕಬಿಡಿ, ಎಳ್ಕೊಂಡು ಬನ್ನಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಒಂದೇ ಒಂದು ನಿಮಿಷ ದಯವಿಟ್ಟು ನೋಡಿ. ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ವಾಚಿಂಗ್. ಸರ್ಪ್ರೈಸ್. ಕೇಳಿಸ್ತಾ